ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದಲ್ಲಿ ಭಾರಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.2ರಷ್ಟು ತೀವ್ರತೆ ದಾಖಲಾಗಿದ್ದು ಈಗಾಗಲೇ 127ಕ್ಕೂ ಅಧಿಕ ಮಂದಿಯಲ್ಲಿ ಬಲಿಯಾಗಿದ್ದಾರೆ. ಇದು ಚೈನಾದಲ್ಲಿ ಕಳೆದ 9 ವರ್ಷಗಳಲ್ಲಿ ನಡೀತಾ ಇರೋ ಅತ್ಯಂತ ಭೀಕರ ದುರಂತ ಅನ್ನಿಸ್ಕೊಳ್ತಾ ಇದೆ. 700ಕ್ಕೂ ಹೆಚ್ಚು ಮಂದಿ ಈ ಭೂಕಂಪದಲ್ಲಿ ಗಾಯಗೊಂಡಿದ್ದಾರೆ. ಈಗಾಗಲೇ ಚೈನಾ ಸರ್ಕಾರ ಪರಿಹಾರ ಕಾರ್ಯಗಳನ್ನು ಆರಂಭ ಮಾಡಿದ್ದು ಅಲ್ಲಿ ಉಂಟಾಗ್ತಾ ಇರೋ ಪಶ್ಚಾತ್ ಕಂಪನಗಳು ಹಾಗೂ ಆ ಪ್ರದೇಶದಲ್ಲಿನ ಚಳಿ ಜನರನ್ನ ಮತ್ತಷ್ಟು ಆತಂಕಕ್ಕೆ ತಳ್ತಾ ಇದೆ. ಹಾಗಾದ್ರೆ ಚೈನಾದ ಪರಿಸ್ಥಿತಿ ಈಗ ಹೇಗಿದೆ? ಯಾವ ಭಾಗದಲ್ಲಿ ಈ ಕಂಪನಗಳು ಸಂಭವಿಸಿವೆ? ಅಲ್ಲಿ ಈ ಹಿಂದೆ ನಡೆದಿದ್ದ ಅತಿ ಭಯಾನಕ ಭೂಕಂಪ ಯಾವುದು? 9 ವರ್ಷಗಳ ಹಿಂದೆ ಅಲ್ಲಿ ಅದೆಂಥ ಘೋರ ದುರಂತ ಸಂಭವಿಸಿತು ಮತ್ತು ಚೈನಾಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತ ಎಷ್ಟು ಸೇಫ್ ಆಗಿದೆ ಅನ್ನೋ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಅನ್ನೋ ಮಾತನ್ನು ನೀವು ಕೇಳಿರ್ತೀರಿ. ಈ ಚೈನಾಗೀಗ ಬಂದಿರೋದು ಅದೇ ಥರದ ಪರಿಸ್ಥಿತಿ. ಸದಾಕಾಲ ಪ್ರಕೃತಿಯನ್ನು ಧಿಕ್ಕರಿಸಿ ಏನನ್ನು ಬೇಕಾದರೂ ನಾವು ಕೃತಕವಾಗಿ ಸೃಷ್ಟಿ ಮಾಡಿಬಿಡ್ತೀವಿ ಅನ್ನೋ ಅಹಂಕಾರಕ್ಕೆ ಬಿದ್ದು ಇಡೀ ಚೈನಾದ ಪ್ರಾಕೃತಿಕ ವ್ಯವಸ್ಥೆಯನ್ನೇ ಬದಲಾಯಿಸಿ, ನದಿಗಳ ಹರಿವಿನ ದಿಕ್ಕನ್ನು ಬದಲಾಯಿಸಿ, ಭೂಮಿಯ ಶಕ್ತಿಗೆ ಮೀರಿ ಕೃತಕ ಸರೋವರಗಳನ್ನು, ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ, ಆರ್ಥಿಕ ಅಭಿವೃದ್ಧಿಯ ಹೆಸರಲ್ಲಿ ಪರಿಸರಕ್ಕೆ ವಿಷ ತುಂಬಿ, ಕಾಡನ್ನು ಬರಡು ಮಾಡಿ, ಮರಳುಗಾಡನ್ನು ಮತ್ತೆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನಾಗಿಸೋ ಪ್ರಯತ್ನವನ್ನು ಮಾಡ್ತಾ ಒಟ್ಟು ಪ್ರಕೃತಿಗೆ ಪದೇ ಪದೇ ಸವಾಲೊಡ್ತಾ ಇರೋ ಚೈನಾ ಸಾಕಷ್ಟು ಬಾರಿ ಆ ಪ್ರಕೃತಿಯಿಂದ ನಾನಾ ರೀತಿಯಲ್ಲಿ ಶಿಕ್ಷೆಗೆ ಕೂಡ ಒಳಪಡ್ತಾ ಇದೆ. ಅಲ್ಲಿ ಭೀಕರ ಪ್ರವಾಹಗಳುಂಟಾಗಿವೆ. ಜಗತ್ತಲ್ಲಿ ಅತಿ ಭಯಾನಕ ಬರವನ್ನ ಚೈನಾ ಕಂಡಿದೆ. ಸಾಂಕ್ರಾಮಿಕ ರೋಗಗಳು, ಆಹಾರ ಕೊರತೆ, ಯುದ್ಧಗಳು, ಹೀಗೆ ಚೈನಾನ ಇದುವರೆಗೆ ಕಾಡಿರೋದು ಮತ್ತು ಕಾಡುತ್ತಾ ಇರೋದು ಒಂದೆರಡಲ್ಲ. ಆದ್ರೆ ಚೈನಾ ಮನುಷ್ಯತ್ವವನ್ನು ಹೇಗೆ ಮರ್ತಿದೆಯೋ ಅದೇ ಥರ ಪ್ರಕೃತಿ ಕೊಡೋ ಪ್ರತಿ ಹೊಡೆತವನ್ನು ಮರೆತು ಮತ್ತೆ ಮತ್ತೆ ಪ್ರಕೃತಿಯ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನ ಚೈನಾ ಮಾಡ್ತಲೇ ಇರುತ್ತೆ. ಇಂಥ ಚೈನಾಗೆ ಈಗ ಭೂಕಂಪನ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಸೋಮವಾರ ರಾತ್ರಿ ನಡೆದ ಕಂಪನದಲ್ಲಿ 127ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅಂತ ಚೈನಾ ಹೇಳ್ತಾ ಇದೆ. ಆದರೂ ಅಲ್ಲಿ ಸಾವು ನೋವಿನ ಪ್ರಮಾಣ ಇನ್ನಷ್ಟು ಹೆಚ್ಚಿದೆ ಅನ್ನೋ ಅನುಮಾನಗಳಿವೆ. ಇನ್ನು ಈ ಕಂಪನ ಸಂಭವಿಸಿರೋದು ಚೈನಾದ ಗಾನ್ಸು ಪ್ರಾಂತದ ಜಿಶಿಶಾನ್ ಕೌಂಟಿ ಸಮೀಪದಲ್ಲಿ. ಇದು ಗಾನ್ಸು ಪ್ರಾಂತದ ರಾಜಧಾನಿ ಲಾನ್ಝೂನಿಂದ ಸುಮಾರು 100 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಾನ್ಸು ಪ್ರಾಂತ ಮತ್ತು ಭೂಕಂಪ ಸಂಭವಿಸಿರುವ ಪ್ರದೇಶ ಇಲ್ಲಿದೆ ನೋಡಿ. ಇದು ಈ ಗಾನ್ಸು ಪ್ರಾಂತವನ್ನ ಕನ್ಸು ಅಂತ ಕೂಡ ಅಲ್ಲಿ ಕರೀತಾರೆ. ಇದು ಟಿಬೆಟನ್ ಪ್ಲಾಟೂ ಹಾಗೂ ಲೋಯಸ್ ಪ್ಲಾಟೂನ ಮಧ್ಯಭಾಗದಲ್ಲಿದೆ. ಈ ಪ್ರಾಂತ ಚೈನಾದಲ್ಲಿ ಅತಿ ಹೆಚ್ಚು ಜನಾಂಗೀಯ ವೈವಿಧ್ಯತೆಯನ್ನು ಹೊಂದಿರುವ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಮುಸ್ಲಿಮರ ಜೊತೆ ಹುಯ್, ಬೊನಾನ್, ಡಾಂಗ್ಜಿಯಾಂಗ್ ಮತ್ತು ಸಾಲಾರ್ ಜನಾಂಗಗಳು ವಾಸ ಮಾಡುತ್ತವೆ. ಈ ಪ್ರಾಂತದಲ್ಲಿ ಸುಮಾರು 2.5 ಕೋಟಿ ಮಂದಿ ವಾಸ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇದು ಚೀನಾದಲ್ಲಿರೋ 7ನೇ ಅತಿ ದೊಡ್ಡ ಪ್ರಾಂತ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಆದರೆ ಚೀನಾದಲ್ಲಿ ಅತ್ಯಂತ ಹಿಂದುಳಿದ ಪ್ರಾಂತಗಳ ಪಟ್ಟಿಯಲ್ಲಿ ಕೂಡ ಈ ಗಾಂಗ್ಸು ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇದು ಸಮುದ್ರ ಮಟ್ಟಕ್ಕಿಂತ 5830 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಲಾನ್ಝೂ ಈ ಭಾಗದ ರಾಜಧಾನಿ. ಇಲ್ಲಿ ಸಂಭವಿಸಿರುವ ಭೂಕಂಪನದಲ್ಲಿ 127 ಮಂದಿ ಬಲಿಯಾಗಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇಲ್ಲಿ ಸುಮಾರು 5,000 ಕಟ್ಟಡಗಳು ಹಾನಿಗೊಳಗಾಗಿವೆ. ಕೆಲ ಮನೆಗಳು ಭೂಕುಸಿತದಿಂದ ಹಾನಿಗೊಳಗಾಗಿದ್ದು ಸಾಕಷ್ಟು ರಸ್ತೆಗಳು ಕೂಡ ಇಲ್ಲಿ ಹಾಳಾಗಿವೆ. ಇನ್ನು ಪ್ರಬಲ ಭೂಕಂಪನ ಸಂಭವಿಸಿದ ಬಳಿಕ ಅಲ್ಲಿ 4.1ರ ತೀವ್ರತೆಯಲ್ಲಿ ಪಶ್ಚಾತ್ ಕಂಪನಗಳು ಶುರುವಾಗಿವೆ. ಸದ್ಯದಲ್ಲಿ ಪರಿಹಾರ ಕಾರ್ಯಾಚರಣೆಗಳು ತೀವ್ರವಾಗಿದ್ದು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯ ಕೂಡ ನಡೀತಾ ಇದೆ. ಈ ಪರಿಹಾರ ಕೆಲಸಗಳಿಗಾಗಿನೇ ಚೈನಾ 300 ರಕ್ಷಣಾ ತಜ್ಞರನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. 20ಕ್ಕೂ ಹೆಚ್ಚು ಮಂದಿ ನಾಗರಿಕರು ಭೂಕಂಪನದ ಕಾರಣದಿಂದ ಉಂಟಾಗಿರೋ ಭೂಕುಸಿತದಲ್ಲಿ ಕಣ್ಮರೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಪರಿಹಾರ ಕಾರ್ಯಾಚರಣೆಯ ತಂಡದ ಮೇಲೆ ನಾಪತ್ತೆಯಾಗಿರುವವರನ್ನ ಹುಡುಕುವ ಜವಾಬ್ದಾರಿ ಬಿದ್ದಿದೆ. ಈ ರಕ್ಷಣಾ ತಜ್ಞರ ಜೊತೆಗೆ ಚೈನಾ ಸೈನ್ಯದ 4,000 ಮಂದಿ ಸೈನಿಕರು ಪರಿಹಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆದಷ್ಟು ಬೇಗ ಕಟ್ಟಡಗಳ ಅಡಿಯಲ್ಲಿ ಸಿಲುಕಿರುವವರನ್ನ ರಕ್ಷಿಸಲಾಗುತ್ತೆ ಅಂತ ಚೈನಾದ ಕಮ್ಯುನಿಸ್ಟ್ ಪಕ್ಷದ ಮೌತ್ ಪೀಸ್ ಅಂತಲೇ ಕರೆಸಿಕೊಳ್ಳುವ ಸಿಸಿಟಿವಿ ತಿಳಿಸಿದೆ. ಸದ್ಯಕ್ಕೆ ಚೈನಾದ ಪೂರ್ವ ಪ್ರಾಂತಗಳಿಗೆ ಹೋಲಿಸಿಕೊಂಡ್ರೆ ಈ ಭಾಗದಲ್ಲಿ ಜನವಸತಿ ಕಡಿಮೆ. ಹೀಗಾಗಿ ಇಲ್ಲಿ ಸಾವು ನೋವಿನ ಪ್ರಮಾಣ ಕೂಡ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಅನ್ನಿಸ್ತಾ ಇದೆ. ಅದೇ ಒಂದು ವೇಳೆ ಚೈನಾದ ಪೂರ್ವ ಭಾಗ ಅಂದ್ರೆ ದಕ್ಷಿಣ ಚೀನಾ ಸಮುದ್ರದ ಕಡೆಯಲ್ಲಿ ಏನಾದರೂ ಈ ಕಂಪನ ಸಂಭವಿಸಿಬಿಟ್ಟಿದ್ರೆ ಅಲ್ಲಿ ಸಾವಿರಾರು ಮಂದಿ ಬಲಿಯಾಗಿ ಬಿಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಸಣ್ಣ ಅಪಾಯ ಕೂಡ ಅಲ್ಲಿ ಸಾಕಷ್ಟು ಮಂದಿಯ ಪ್ರಾಣ ತೆಗೆದು ಬಿಡುತ್ತೆ. ಚೈನಾದ ಇತಿಹಾಸದ ಪುಟಗಳಲ್ಲಿ ನಾವು ಅಂತ ಸಾಕಷ್ಟು ಘಟನೆಗಳನ್ನ ನೋಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಈಗ ಸಂಭವಿಸಿರುವ ಕಂಪನ 2014ರ ನಂತರ ಸಂಭವಿಸಿದ ಅತಿ ದೊಡ್ಡ ಭೂಕಂಪನ ಅಂತ ಹೇಳ್ತಾರೆ. ಇನ್ನು ಈಗ ಉಂಟಾಗಿರೋ ಕಂಪನದಿಂದ ಸಮಸ್ಯೆಯಲ್ಲಿ ಸಿಲುಕಿರುವವರನ್ನ ಆದಷ್ಟು ಬೇಗ ಕಾಪಾಡಬೇಕು ಅಂತ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದಾರೆ. ಆದರೆ ಅಲ್ಲಿನ ಪರಿಸ್ಥಿತಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ.
ಈ ಗ್ಯಾಂಗ್ಸು ಪ್ರದೇಶದಲ್ಲಿ ರಾತ್ರಿ ಹೊತ್ತು ತುಂಬಾನೇ ಚಳಿ ಇರುತ್ತೆ. ಅಲ್ಲಿನ ವಾತಾವರಣ -15 ಡಿಗ್ರಿವರೆಗೆ ಕುಸಿಯುತ್ತೆ. ಹೀಗಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಸ್ವಲ್ಪ ನಿಧಾನ ಆಗಬಹುದು ಅಂತ ಹೇಳಲಾಗುತ್ತೆ. ಅಲ್ಲದೆ ಅಲ್ಲಿ ಮನೆಗಳನ್ನ ಕಳ್ಕೊಂಡವರು ಆ ಚಳಿಯಲ್ಲೇ ಬದುಕ್ತಿದ್ದಾರೆ. ಅವರಿಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವ ಕೆಲಸ ಕೂಡ ಅಲ್ಲಿ ಭರದಿಂದ ನಡೀತಾ ಇದೆ. ಹಾಗೆ ನೋಡಿದ್ರೆ 2014ರಲ್ಲಿ ಚೈನಾದ ಯುನಾನ್ ಪ್ರಾಂತದಲ್ಲಿ ಸಂಭವಿಸಿದ ಭೂಕಂಪ ಅವತ್ತಿಗೆ 617 ಮಂದಿಯನ್ನು ಬಲಿ ಪಡಿತು. ಅದಕ್ಕೆ ಹೋಲಿಸಿ ನೋಡಿದ್ರೆ ಈಗ ಸಂಭವಿಸಿರುವ ಕಂಪನದಿಂದ ಉಂಟಾದ ನಷ್ಟ ಕಡಿಮೆ ಅಂತಲೇ ಅನ್ಸುತ್ತೆ. ಆದ್ರೆ ಗೆಳೆಯರೆ, ಈ ಚೀನಾಗೆ ನೈಸರ್ಗಿಕ ವಿಕೋಪಗಳು ಅಪರೂಪದ ಅತಿಥಿಗಳೇನಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ ಚೈನಾದಲ್ಲಿ ಇಂಥ ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಸಂಭವಿಸಿವೆ. ಅದರಲ್ಲೂ 2008ರಲ್ಲಿ ಚೈನಾದ ಸಿಚುವಾನ್ ಪ್ರಾಂತದಲ್ಲಿ ಸಂಭವಿಸಿದ್ದ ಭೂಕಂಪನ ಜಗತ್ತನ್ನೇ ತಲ್ಲಣಗೊಳಿಸಿತ್ತು. 7.9ರ ತೀವ್ರತೆಯಲ್ಲಿ ಕಂಪಿಸಿದ್ದ ಭೂಮಿ 90,000 ಮಂದಿಯನ್ನ ಬಲಿ ಪಡ್ಕೊಳ್ತು. ಮೇ 12ರಂದು ಸಂಭವಿಸಿದ ಈ ಕಂಪನ ಸಿಚುವಾನ್ನ ರಾಜಧಾನಿ ಚಂಗ್ಡು ನಗರದಿಂದ 80 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿತ್ತಾದರೂ ಚಂಗ್ಡು ನಗರದಲ್ಲಿನ ಕಟ್ಟಡಗಳು ಕೂಡ ಅವತ್ತು ಅಲುಗಾಡಿಬಿಟ್ಟಿದ್ವು. ಅಷ್ಟರ ಮಟ್ಟಿಗೆ ಆ ಕಂಪನ ಬಲಿಷ್ಠವಾಗಿತ್ತು. ಇದು ಚೀನಾದ ಇತಿಹಾಸದಲ್ಲಿ ದಾಖಲಾದ ಅತಿ ಭಯಾನಕ ಭೂಕಂಪನಗಳ ಪೈಕಿ ಒಂದು ಅಂತ ಅನ್ನಿಸ್ಕೊಳ್ತು. ಈ ಚೈನಾ ಇದೆಯಲ್ಲ, ಇದು ರಿಂಗ್ ಆಫ್ ಫೈರ್ ಅಲ್ಲೇನಿಲ್ಲ. ಆದರೂ ಇಲ್ಲಿ ಭೂಕಂಪನಗಳು ಹೆಚ್ಚಾಗಿ ನಡೆಯುತ್ತವೆ. ಹಾಗೆ ನೋಡಿದರೆ 4ರ ತೀವ್ರತೆಯಲ್ಲಿ ಚೈನಾದ ಶಿನ್ಜಿಯಾಂಗ್, ಟಿಬೆಟ್, ಗಾಂಗ್ಸು ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಭೂಮಿ ಆಗಾಗ ಕಂಪಿಸ್ತಲೇ ಇರುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 1900ರಿಂದ 2015ರವರೆಗೆ ಭಾರತ, ಚೈನಾ ಹಾಗೂ ಆಗ್ನೇಯ ಏಷ್ಯಾಗಳಲ್ಲಿ ಸಂಭವಿಸಿರುವ ಭೂಕಂಪನಗಳ ಕುರಿತಾದ ಮಾಹಿತಿ. ಇಲ್ಲಿ ಹಳದಿ ಬಣ್ಣದ ಸ್ಟಾರ್ ಆಕೃತಿ ಇದೆಯಲ್ಲ, ಇದು 2008ರ ಸಿಚುವಾನ್ ಪ್ರಾಂತದ ಭೂಕಂಪನ. ಈ ಮ್ಯಾಪ್ ಅನ್ನು ನೋಡಿದರೆ ಚೈನಾ ಎಷ್ಟರ ಮಟ್ಟಿಗೆ ಭೂಕಂಪನದಿಂದ ಸಂತ್ರಸ್ತಗೊಳ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಗೆಳೆಯರೆ, ಚೈನಾದಲ್ಲಿ ಭೂಕಂಪನದ ಬಗ್ಗೆ ಅತ್ಯಂತ ಹಳೆಯ ದಾಖಲೆ ಅಂತ ಸಿಗೋದು ಕ್ರಿಸ್ತಪೂರ್ವ 1900. ಅವತ್ತಿಗೆ ಗಾಂಗ್ಸು ಪ್ರಾಂತದಲ್ಲಿ, ಅಂದರೆ ಈಗ ಭೂಕಂಪನ ಉಂಟಾಗಿದೆಯಲ್ಲ ಅದೇ ಪ್ರದೇಶದಲ್ಲಿ ಕಂಪನ ಉಂಟಾಯಿತು ಅಂತ ದಾಖಲಿಸಲಾಗಿದೆ. ಆ ಬಳಿಕ ಕ್ರಿಸ್ತಶಕ 512ರಲ್ಲಿ 7.5ರ ತೀವ್ರತೆಯಲ್ಲಿ ಸಂಭವಿಸಿದ ಭೂಕಂಪ 5,000ಕ್ಕೂ ಅಧಿಕ ಮಂದಿಯನ್ನು ಬಲಿ ತಗೊಂಡಿತ್ತು. ಅದಾದ ಮೇಲೆ 1290ರಲ್ಲಿ ಇನ್ನರ್ ಮಂಗೋಲಿಯಾದ ನಿಚಂಗ್ ಪ್ರದೇಶದಲ್ಲಿ ಉಂಟಾದ ಕಂಪನ 6.8ರಷ್ಟು ತೀವ್ರತೆಯನ್ನು ಹೊಂದಿತ್ತು ಮತ್ತು ಇದು 1 ಲಕ್ಷ ಮಂದಿಯನ್ನು ಬಲಿ ಪಡ್ಕೊಳ್ತು. ಅದಾದ ಮೇಲೆ 1303ರಲ್ಲಿ ಸಾಂಗ್ಸಿಯಲ್ಲಿ ಸಂಭವಿಸಿದ ಭೂಕಂಪನದಲ್ಲಿ 2,70,000 ಮಂದಿ ಬಲಿಯಾದರು. ಹಾಗೆ 1786ರವರೆಗೆ ಸಾಕಷ್ಟು ಕಂಪನಗಳು ನಡೆದು ಸಾವಿರಾರು ಮಂದಿ ಅಲ್ಲಿ ಬಲಿಯಾಗ್ತಾ ಹೋದರು. ಇದೇ ರೀತಿ 1786ರಲ್ಲಿ ಸಿಚುವಾನ್ನಲ್ಲಿ ಸಂಭವಿಸಿದ ಕಂಪನ 1 ಲಕ್ಷಕ್ಕೂ ಅಧಿಕ ಮಂದಿಯ ಸಾವಿಗೆ ಕಾರಣವಾಯಿತು. ಅದಾದ ನಂತರ ಮತ್ತೆ 1920ರಲ್ಲಿ ನಿಂಗ್ಸಿಯಾದ ಹೈಯುವಾನ್ ಕೌಂಟಿಯಲ್ಲಿ ಸಂಭವಿಸಿದ ಭೂಕಂಪನದಲ್ಲಿ 2,65,000 ಮಂದಿ ಬಲಿಯಾದರು. ಇದು 1303ರಲ್ಲಿ ಸಂಭವಿಸಿದ ದುರಂತದಷ್ಟೇ ಭಯಾನಕ ಪರಿಣಾಮವನ್ನು ಬೀರಿತು. ಆ ಬಳಿಕ ಕೂಡ ಚೈನಾದ ನಾನಾ ಭಾಗಗಳಲ್ಲಿ ಕಂಪನಗಳಾದವು. ಅಲ್ಲಿ ಸಹಸ್ರಾರು ಮಂದಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರು. ಇನ್ನು ಚೈನಾದಲ್ಲಿ ಅತಿ ಹೆಚ್ಚು ಬಲಿ ಪಡೆದ ಭೂಕಂಪ ಅಂತ ಕರೆಸ್ಕೊಳ್ಳೋದು ಹೆಬೈ ಪ್ರಾಂತದ ತಂಗ್ಶಾನ್ನಲ್ಲಿ ನಡೆದಿದ್ದ ಭೂಕಂಪ. 1976ರ ಜುಲೈ 27ನೇ ತಾರೀಕು ಸಂಭವಿಸಿದ ಆ ದುರಂತದಲ್ಲಿ 3 ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಆ ಬಳಿಕ 2008ರಲ್ಲಿ ಸಂಭವಿಸಿದ ಭೂಕಂಪ ಅತಿ ಹೆಚ್ಚು ಸಾವಿಗೆ ಕಾರಣವಾಯಿತು. ಗೆಳೆಯರೆ, ಚೈನಾದ ಸಾಕಷ್ಟು ಭಾಗಗಳಲ್ಲಿ ಭೂಕಂಪದ ಕೇಂದ್ರ ಬಿಂದುಗಳಿವೆ. ಹಾಗೆ ನೋಡಿದ್ರೆ ನಮ್ಮ ಭಾರತ ಇದ್ದಿದ್ರಲ್ಲಿ ತುಂಬಾನೇ ಸೇಫ್ ಅನ್ಸುತ್ತೆ. ನಮ್ಮಲ್ಲಿ ಹಿಮಾಲಯದ ತಪ್ಪಲಿನ ರಾಜ್ಯಗಳನ್ನು ಬಿಟ್ಟರೆ ಅತಿ ದೊಡ್ಡ ಭೂಕಂಪನಗಳು ಬೇರೆಲ್ಲೂ ಹೆಚ್ಚಾಗಿ ಸಂಭವಿಸಿಲ್ಲ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೂ ಕೂಡ ಚೈನಾದಲ್ಲಾದಷ್ಟು ಸಾವು ನೋವುಗಳು ನಮ್ಮಲ್ಲಾಗಿಲ್ಲ. ನಮ್ಮಲ್ಲಿ ಅತಿ ಹೆಚ್ಚು ಜನರನ್ನು ಬಲಿ ಪಡೆದ ಭೂಕಂಪಗಳು ಸಂಭವಿಸಿರುವುದು ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲೂ ಹಿಮಾಲಯ ಪರ್ವತಗಳು ಹಾಗೂ ಕಾರಾಕೋರಂ ಪರ್ವತ ಪ್ರದೇಶಗಳಿರೋ ಕಡೆಯಲ್ಲಿ ಈ ಕಂಪನಗಳು ಹೆಚ್ಚು. ಆದರೆ 2005ರಲ್ಲಿ ಹಾಗೂ 1555ರಲ್ಲಿ ಸಂಭವಿಸಿದ್ದ ಭಾರಿ ಭೂಕಂಪನಗಳು ಕಾಶ್ಮೀರದಲ್ಲಿ 60ರಿಂದ 80 ಸಾವಿರ ಜನರನ್ನ ಬಲಿ ತಗೊಂಡಿವೆ. ಇಲ್ಲಿವರೆಗೆ ದಾಖಲಾಗಿರುವ ಮಾಹಿತಿಗಳ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿದ್ದು 2005ರಲ್ಲಿ, ಅದು ಕೂಡ ಕಾಶ್ಮೀರದಲ್ಲಿ ನಡೆದ ದುರಂತದಲ್ಲಿ. ಅದನ್ನು ಹೊರತುಪಡಿಸಿದರೆ ಗುಜರಾತ್ನ ಭುಜ್ನಲ್ಲಿ ಸಂಭವಿಸಿದ ಭೂಕಂಪ ಅತಿ ದೊಡ್ಡ ಭೂಕಂಪ ಅಂತ ಭಾರತದಲ್ಲಿ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಚೈನಾ ಸದಾಕಾಲ ಪ್ರಕೃತಿಯ ವಿರುದ್ಧ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೂರ್ಯನಿಗೆ ಟಾರ್ಚ್ ಹಾಕೋದಕ್ಕೆ ಅವರು ಪದೇ ಪದೇ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಬಾಹ್ಯಾಕಾಶವನ್ನ ಮನೆ ಮಾಡ್ಕೊಳ್ಳೋ ಉತ್ಸಾಹದಲ್ಲಿದ್ದಾರೆ. ಪ್ರಕೃತಿಯಲ್ಲಿ ಏನನ್ನು ಬೇಕಾದರೂ ಬದಲಾವಣೆ ಮಾಡ್ತೀವಿ, ಯಾವುದನ್ನು ಬೇಕಾದರೂ ಕೃತಕವಾಗಿ ಸೃಷ್ಟಿ ಮಾಡಿಬಿಡ್ತೀವಿ ಅಂತ ಹೋಗೋ ಚೈನಾಗೆ ಆಗಾಗ ಪ್ರಕೃತಿ ತಲೆ ಮೇಲೆ ಮೊಟ್ಟಕುತ್ತಲೇ ಇರುತ್ತೆ. ಅವ್ರು ಎಷ್ಟೇ ಟೆಕ್ನಾಲಜಿಯನ್ನು ಮಾಡ್ಕೊಂಡಿದ್ರು ಕೂಡ ನಿಸರ್ಗದ ಹೊಡೆತಕ್ಕೆ ತಲೆಬಾಗಲೇಬೇಕು. ಹಾಗೆ ನೋಡಿದ್ರೆ ಈ ಬಾರಿ ಚೈನಾದ ಅದೃಷ್ಟ ಚೆನ್ನಾಗೇ ಇದ್ದ ಹಾಗೆ ಕಾಣ್ತಾ ಇದೆ. ಇಲ್ಲದೆ ಹೋಗಿದ್ರೆ ಅಲ್ಲಿ ಸಾವು ನೋವುಗಳ ಪ್ರಮಾಣ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಇದು ಗೆಳೆಯರೆ, ಚೈನಾದ ಗಾಂಗ್ಸು ಪ್ರಾಂತದಲ್ಲಿ ಸಂಭವಿಸಿದ ಭೂಕಂಪಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.